ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ಸೊ ಕಾಮೆಡ್ಗೆ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಜೆಂಟಲ್ ರಿಮೈಂಡರ್. ಸೊ ತಮಗೆಲ್ಲ ಗೊತ್ತೇ ಇದೆ, ನಾಳೆ ನಿಮ್ಮ ಫೈನಲ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಗ್ತದೆ. 2 ಗಂಟೆ ಆದಮೇಲೆ 18ನೇ ಜುಲೈ ಆಗ್ತದೆ. ಸೊ ಡಿಸಿಷನ್ ಮೇಕಿಂಗ್ ಮತ್ತು ಫೀ ಪೇಮೆಂಟ್ ಏನಿದೆ ಅದು ನಾಳೆ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ 20ನೇ ತಾರೀಕಿನವರೆಗೆ ನೀವು ಮಾಡಬಹುದು. ಸೊ ಅಂದರೆ ನಿಮಗೆ ಕಂಪ್ಲೀಟ್ ಆಗಿ 3 ಡೇಸ್ ಟೈಮನ್ನು ಕೊಡ್ತಾರೆ. 18 to 19, 19 to 20, ಓನ್ಲಿ 2 ಡೇಸ್ ಟೈಮನ್ನು ಕೊಟ್ಟಿದ್ದಾರೆ. ಇನ್ನು ರಿಪೋರ್ಟಿಂಗ್ ಟು ಕಾಲೇಜ್ ಯಾರಿಗೆ ಅಂತಂದರೆ, ಯಾರ್ಯಾರು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅಂದರೆ ಎಕ್ಸೆಪ್ಟ್ ಆ್ಯಂಡ್ ಫ್ರೀಸನ್ನು ಇದರಲ್ಲಿ ಸೆಲೆಕ್ಟ್ ಮಾಡ್ಕೋತೀರಿ, ಅವರು 2 PM ಆಫ್ 18th ಜುಲೈಯಿಂದ 12 noon ಆಫ್ 22nd ಜುಲೈವರೆಗೆ ನೀವು ಹೋಗಬಹುದು. ಅಂದರೆ ಡಿಸಿಷನ್ ಮೇಕಿಂಗನ್ನು ಅಥವಾ ಫೀ ಪೇಮೆಂಟ್ ಮಾಡೋದಕ್ಕೆ 20ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಬಟ್ ನೀವು ಕಾಲೇಜ್ಗೆ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ 22ನೇ ತಾರೀಕು ಮಧ್ಯಾಹ್ನ 12 ಗಂಟೆಯ ತನಕ ಲಾಸ್ಟ್ ಇದೆ. ಫೀ ಪೇಮೆಂಟ್ ಮಾಡಬೇಕಾದ್ರೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗನ್ನು ನೀವು ಯೂಸ್ ಮಾಡಬಹುದು. ಗೊತ್ತಿರಲಿ, ನಾನು ಇವತ್ತೊಂದು ಅರ್ಧ ತುಂಬ್ತೀನಿ, ನಾಳೆ ಒಂದು ಅರ್ಧ ತುಂಬ್ತೀನಿ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಪೇಮೆಂಟ್ ಶುಡ್ ನಾಟ್ ಬಿ ಇನ್ ಇನ್ಸ್ಟಾಲ್ಮೆಂಟ್ ಆರ್ ಮಲ್ಟಿಪಲ್ ಟ್ರಾನ್ಸಾಕ್ಷನ್ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಒಂದಷ್ಟು ಬ್ಯಾಂಕ್ಗಳಲ್ಲಿ ಟ್ರಾನ್ಸಾಕ್ಷನ್ ಲಿಮಿಟ್ ಇರ್ತದ ಅಂತ ಹೇಳ್ತಾರೆ, ಆದರೆ ನಿಮ್ಮ ನೆಟ್ ಬ್ಯಾಂಕಿಂಗಿಗೆ ಟ್ರಾನ್ಸಾಕ್ಷನ್ ಲಿಮಿಟ್ ಇರೋದಿಲ್ಲ. ನಿಮಗೆ ಸಂಬಂಧಪಟ್ಟಂತಹ ಬ್ಯಾಂಕಿಗೆ ಹೋಗಿಬಿಟ್ಟು ಈ ಬಗ್ಗೆ ಇನ್ಫಾರ್ಮೇಷನ್ ಅನ್ನು ತೆಗೆದುಕೊಳ್ಳಿ. ಟ್ರಾನ್ಸಾಕ್ಷನ್ ಲಿಮಿಟ್ ಈಸ್ ಡಿಫರೆಂಟ್ ಫ್ರಮ್ ಬ್ಯಾಂಕ್ ಬ್ಯಾಲೆನ್ಸ್. ಬ್ಯಾಂಕ್ ಬ್ಯಾಲೆನ್ಸಿಗೂ ಟ್ರಾನ್ಸಾಕ್ಷನ್ ಲಿಮಿಟಿಗೂ ಡಿಫ್ರೆನ್ಸ್ ಇರ್ತದೆ. ಸೊ ಅದಕ್ಕೆ ಪ್ಲೀಸ್ ಸ್ಪೀಕ್ ಟು ಯುವರ್ ಬ್ಯಾಂಕ್ ಟು ಅಂಡರ್ಸ್ಟ್ಯಾಂಡ್ ದ ಸೇಮ್ ಅಂತ ಕೊಟ್ಟುಬಿಟ್ಟಿದ್ದಾರೆ. ಈಗ ಜನರಲ್ ಆಗಿ ವಿದ್ಯಾರ್ಥಿಗಳು ಮಾಡುವಂಥ ತಪ್ಪೇನೋ, ಪೇಮೆಂಟ್ ಅಂದರೆ ಈ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ನಾಟ್ ಟು ವೇಟ್ ಟಿಲ್ ದ ಲಾಸ್ಟ್ ಅವರ್. ಬಹಳ ತಪ್ಪನ್ನು ಏನು ಮಾಡ್ತಾರೆ, ಲಾಸ್ಟ್ ಮೂಮೆಂಟ್ವರೆಗೆ ವೇಟ್ ಮಾಡ್ತಾರೆ. ಎಕ್ಸಾಮಲ್ಲೂ ಲಾಸ್ಟ್ ಮೂಮೆಂಟಲ್ಲೇ ಓದ್ತೀವಿ ನಾವು. ಸೊ ಈ ಫೀಸ್ ಪೇ ಮಾಡೋದ್ರಲ್ಲಿ, ಅಡ್ಮಿಷನ್ ಮಾಡ್ಕೊಳ್ಳೋದ್ರಲ್ಲೂ ಕೂಡ ಲಾಸ್ಟ್ ಮೂಮೆಂಟ್ವರೆಗೂ ವೇಟ್ ಮಾಡ್ತೀವಿ. ಸೊ ಹಾಗೆ ಮಾಡೋದಕ್ಕೆ ಹೋಗಬೇಡಿ. ಲಾಸ್ಟ್ ಅವರ್ ತನಕ ನೀವು ಡಿಸಿಷನ್ ತೊಗೊಳ್ಳೋದಕ್ಕೆ, ಪೇಮೆಂಟ್ ಮಾಡೋದಕ್ಕೆ ವೇಟ್ ಮಾಡಿಬಿಟ್ಟು ಏನೋ ಸಾಫ್ಟ್ವೇರ್ ಪ್ರಾಬ್ಲಮ್ ಆಯಿತು, ಪೇಮೆಂಟ್ ಫೇಲ್ಯೂರ್ ಆಯಿತು, ನಾವು ಜವಾಬ್ದಾರ ಅಲ್ಲ ಅಂಥೇಳಿ ಕಾಮೆಡ್ಕೆದವರು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಮತ್ತೆ ನೀವು ಇದನ್ನು ಟೈಮನ್ನು ಎಕ್ಸ್ಟೆಂಡ್ ಮಾಡಿ ಅಂದರೆ ಮಾಡೋದಿಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಅದಕ್ಕೆ ಇದನ್ನೆಲ್ಲ ತಲೆಯಲ್ಲಿಟ್ಟುಕೊಂಡು ಕೇರ್ಫುಲ್ಲಾಗಿ ನಾಳೆ ಚಾಯ್ಸನ್ನು ಸೆಲೆಕ್ಟ್ ಮಾಡಿ. ಸೊ ಚಾಯ್ಸನ್ನು ಸೆಲೆಕ್ಟ್ ಮಾಡಿದ ಮೇಲೆ ದುಡ್ಡನ್ನು ರೆಡಿ ಇಟ್ಕೊಳ್ಳಿ. 2,64,000 ಮ್ಯಾಕ್ಸಿಮಮ್ ರೆಡಿ ಇಟ್ಕೊಳ್ಳಿ. ಸೊ ಕಾಲೇಜಿಗೆ ಹೋದ್ಮೇಲೆ ಮತ್ತೊಂದು 20-30 ತೊಗೊಳ್ಬೋದಿಲ್ಲ ಅಂತ ಏನಿಲ್ಲ, ಆದರೆ ಇಷ್ಟು ದುಡ್ಡನ್ನು ರೆಡಿ ಇಟ್ಕೊಳ್ಳಿ. ನೆಟ್ ಬ್ಯಾಂಕಿಂಗ್ ಮಾಡಲೇಬೇಕಾಗ್ತದೆ. ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡಿಗೆ ಒಂದು ಲಿಮಿಟ್ ಅನ್ನೋದು ಇರ್ತದೆ. ಅದನ್ನೆಲ್ಲ ನೋಡಿಕೊಂಡು ಡಿಸಿಷನನ್ನು ತೆಗೆದುಕೊಳ್ಳಿ. ಇನ್ನು ಸೊ ಹಾಗಾದರೆ ರೌಂಡ್ 1 ಸೀಟ್ ಸಿಕ್ಕಿದ್ದನ್ನು ಕ್ಯಾನ್ಸಲ್ ಮಾಡ್ಕೊಳ್ಬೋದಾ? ಡೆಫಿನೆಟ್ಲಿ ರಿಮೆಂಬರ್, ಕ್ಯಾಂಡಿಡೇಟ್ಸ್ ವಿಶ್ ಟು ಕ್ಯಾನ್ಸಲ್ ದ ಸೀಟ್ ಕ್ಯಾನ್ ಕ್ಯಾನ್ಸಲ್ ಡ್ಯೂರಿಂಗ್ ದ ಸೀಟ್ ಕ್ಯಾನ್ಸಲೇಷನ್ ಪೀರಿಯಡ್ ಫ್ರಮ್ 2 PM 18th to 3 PM 22nd ಜುಲೈ. ಅಂದರೆ ನಿಮಗೇನಾದರೂ ಸೀಟ್ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಇದ್ದರೆ 18ನೇ ತಾರೀಕಿಂದ 22ನೇ ತಾರೀಕು ಮಧ್ಯಾಹ್ನ 3 ಗಂಟೆ ತನಕ ಮಾಡ್ಕೊಳ್ಬೋದು. ಒಂದೊಮ್ಮೆ ನೀವು ಫೀಸನ್ನು ಪೇ ಮಾಡ್ತೀರಿ, ಸೆಕೆಂಡ್ ರೌಂಡಿಗೆ ಹೋಗ್ತೀರಿ. ಸೊ ಸೆಕೆಂಡ್ ರೌಂಡಿಗೆ ಹೋದ ಮೇಲೂ ಕೂಡ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಅಂದರೆ ರೌಂಡ್ 1 ರೌಂಡ್ 2 ಹೋಗ್ತೀರಿ, ರೌಂಡ್ 2ದಲ್ಲಿ ಯಾವುದೇ ಅಪ್ಗ್ರೇಡೇಷನ್ ಆಗೋದಿಲ್ಲ. ಸೊ ರೌಂಡ್ 1 ಸಿಕ್ಕಿರುವಂಥ ಸೀಟು ನಿಮಗೆ ಬೇಡ ಅಂತ ಅನ್ನಿಸ್ತದೆ, ಅದನ್ನು ನೀವು ಸೆಕೆಂಡ್ ರೌಂಡ್ ಆದಮೇಲೂ ಕೂಡ ಡ್ಯೂರಿಂಗ್ ಸೆಕೆಂಡ್ ರೌಂಡ್ ಯು ಕ್ಯಾನ್ ಕ್ಯಾನ್ಸಲ್ ಇಟ್ ಔಟ್. ಸೊ ಹಾಗೇನಾದರೂ ರೌಂಡ್ 1 ರೌಂಡ್ 2 ಅಪ್ಗ್ರೇಡೇಷನ್ ಅಂತ ಹೋದಾಗ ಬೇರೆ ಕಾಲೇಜ್ ಅಪ್ಗ್ರೇಡ್ ಆಯಿತು, ಕಾಲೇಜಿಗೆ ಅಡ್ಮಿಷನ್ ಮಾಡಬೇಕು ಅಂತ ಅಂದರೆ ಅಲ್ಲೂ ಕೂಡ ಮಾಡಿಸ್ಬೋದು. ಅಪ್ಗ್ರೇಡ್ ಆಗಿರುವಂಥ ಕಾಲೇಜನ್ನು ಕೂಡ ನೀವು ಸೆಕೆಂಡ್ ರೌಂಡಲ್ಲಿ ಕ್ಯಾನ್ಸಲ್ ಮಾಡಿಕೊಳ್ಳಬಹುದು ಅನ್ನೋದು ಗೊತ್ತಿರಲಿ. ಸೊ ಇದಿಷ್ಟು ಕೆ ಇ ಅಂತ ಬಂದುಬಿಡ್ತದೆ. ಸೊ ಕಾಮೆಡ್ಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಸೊ ನಾಳೆ 2 ಗಂಟೆ ನಿಮಗೆ ರಿಸಲ್ಟ್ ಅನೌನ್ಸ್ ಆಗ್ತದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.